ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ನವೇದಾ ಶೆಟ್ಟಿಗ. ಇವತ್ತಿನ ವಿಶೇಷ ಸುದ್ದಿ ಎಡಿಟರ್ಸ್ ಪಾಯಿಂಟ್ಗೆ ಸ್ವಾಗತ. ಇಸ್ರೋದಲ್ಲಿ ನಡೆಯುತ್ತಿರೋದಾದ್ರೂ ಏನು? ಇಂಥದ್ದೊಂದು ಪ್ರಶ್ನೆ ಈಗ ಪ್ರತಿಯೊಬ್ಬ ಭಾರತೀಯರನ್ನ ಕಾಡ್ತಾ ಇದೆ. ದೇಶದ ಹೆಮ್ಮೆಯ ಬಾಹ್ಯಾಕಾಶ ಕೇಂದ್ರ ಇಸ್ರೋದ ಸುಮಾರು 100 ವಿಜ್ಞಾನಿಗಳು ಏಕಾಏಕಿ ರಾಜೀನಾಮೆ ನೀಡುವ ಮೂಲಕ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಾರೆ. ಇದು ಸಹಜವ ಅಥವಾ ಇದರ ಹಿಂದೆ ಯಾವುದೋ ದೊಡ್ಡ ಹುನ್ನಾರ ಇದೆಯಾ? ಗಗನಯಾನದಂತಹ ಕೋಟ್ಯಾಂತರ ರೂಪಾಯಿ ವೆಚ್ಚದ ದೇಶದ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಮಹತ್ವದ ಯೋಜನೆಗಳು ಹಳಿ ತಪ್ಪುತ್ತಿವೆಯೇ? ವಿಜ್ಞಾನಿಗಳು ಈ ಸಮಯದಲ್ಲಿ ರಾಜೀನಾಮೆ ನೀಡುತ್ತಿರುವುದು ರಾಷ್ಟ್ರದ ಹಿತದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಸರಿ? ಪರಿಸ್ಥಿತಿ ಕೈಮೀರುತ್ತಿದೆ ಎಂದು ಅರಿತ ಬಾಹ್ಯಾಕಾಶ ಇಲಾಖೆಯ ಜಂಟಿ ಕಾರ್ಯದರ್ಶಿ ಎಸ್.ಆರ್. ರಾಜಶೇಖರ್ ಜುಲೈ 14ರಂದು ಅಕ್ಷರಶಃ ಯುದ್ಧ ಕಾಲದ ಆದೇಶ ಹೊರಡಿಸಿದ್ದಾರೆ. ಯೋಜನೆ ಪೂರ್ಣಗೊಳ್ಳುವವರೆಗೂ ಯಾವುದೇ ರಾಜೀನಾಮೆ ಸ್ವೀಕರಿಸಬೇಡಿ ಎಂದು ಕೇಂದ್ರದ ನಿರ್ದೇಶಕರಿಗೆ ತಾಕೀತು ಮಾಡಿದ್ದಾರೆ. ಇನ್ನು ಮುಂದೆ ಸ್ವಯಂ ನಿವೃತ್ತಿ ಅಥವಾ ರಾಜೀನಾಮೆ ಎಂದರೆ ಸುಮ್ಮನೆ ಆಗುವುದಿಲ್ಲ. ಆಯಾ ಕೇಂದ್ರಗಳ ಮುಖ್ಯಸ್ಥರ ಶಿಫಾರಸು ಬೇಕೇ ಬೇಕು. ನೇರವಾಗಿ ಬಾಹ್ಯಾಕಾಶ ಇಲಾಖೆಯ ಅಂಕಿತವಿದ್ದರಷ್ಟೇ ವಿಜ್ಞಾನಿಗಳು ಹೊರಬರಲು ಸಾಧ್ಯ. ಪ್ರಶ್ನೆ ಏನಂದ್ರೆ, ರಾಷ್ಟ್ರಕ್ಕಾಗಿ ದುಡಿಯಬೇಕಾದ ವಿಜ್ಞಾನಿಗಳು ಹೀಗೆ ಇದ್ದಕ್ಕಿದ್ದಂತೆ ರಾಜೀನಾಮೆ ನೀಡಲು ಕಾರಣವೇನು? ಸಂಬಳದ ಸಮಸ್ಯೆಯೇ ಅಥವಾ ಆಂತರಿಕ ಕಿತ್ತಾಟವೇ? ಕೇಂದ್ರ ಸರ್ಕಾರ ಈ ರಾಜೀನಾಮೆಗಳನ್ನು ತಡೆ ಹಿಡಿದಿರಬಹುದು. ಆದರೆ ಇಸ್ರೋದ ಒಳಗಡೆ ನಡೆಯುತ್ತಿರುವ ಈ ಬಂಡಾಯದ ಸತ್ಯ ಹೊರಬರಲೇಬೇಕು. ಈ ಬಗ್ಗೆ ಸರ್ಕಾರ ಕೂಡಲೇ ಕಠಿಣ